ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದ ಪದ್ಯ ಭಾಗದಲ್ಲಿ ಬರುವಂತಹ 2, 3 ಮತ್ತು 4 ವಾಕ್ಯಗಳಿಗೆ ಅಂದರೆ 2 ಅಂಕದ ಮತ್ತು 3 ಅಂಕದ ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮಕ್ಕಳ. ಸೊ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಯಾವೆಲ್ಲ ಪ್ರಶ್ನೆಗಳು 2, 3 ಅಂಕಗಳಿಗೆ ಬರ್ತವೆ ಅದನ್ನು ನೋಡಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಮಕ್ಕಳು. ಆಲ್ರೆಡಿ ಪಾಸಿಂಗ್ ಪ್ಯಾಕೇಜ್ ಮತ್ತು ಕ್ವಶನ್ ಪೇಪರ್ಸನ್ನು ಶೇರ್ ಮಾಡಿದ್ದೀನಿ, ಅದನ್ನು ಸಹ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಕಾಶ್ಮೀರಿ ಸೇಬು. ಸೊ ಈ ಪಾಠ ಇದನ್ನು ನಮಗೆ ಅನುರೂಪತಗಳಲ್ಲಿ ಬಂದಾಗ ಕಾಶ್ಮೀರಿ ಸೇಬು ಕಹಾನಿ ಆದರೆ ಗಿಲ್ಲು ಏನಾಗಿರ್ತದೆ. ಸೊ ಹಾಗಾಗಿ ಅವುಗಳನ್ನು ಸಹ ನೀವು ನೋಡ್ಕೋಬೇಕಾಗ್ತದೆ. ಸೊ ಇದು ಕಹಾನಿ ಆಗುತ್ತೆ. ಸೊ ಇದರಲ್ಲಿ 2-3 ವಾಕ್ಯಗಳಿಗೆ ಬರುವಂಥದ್ದು ಯಾವುದು ಅಂತ ಹೇಳಿದ್ರೆ, ಕಾಶ್ಮೀರಿ ಸೇಬ್ ಕಹಾನಿ ಸೆ ಆಪ್ಕೋ ಕ್ಯಾ ಸೀಖ್ ಮಿಲ್ತಿ ಹೈ. ಸೊ ಈ ಪ್ರಶ್ನೆಯನ್ನು ಕೇಳ್ತಾರೆ. ಅಥವಾ ಕಾಶ್ಮೀರಿ ಸೇಬ್ ದ್ವಾರ प्रेमचंद्र जी क्या संदेश देता है. काश्मीरी सेब पाठ में लेखक पाठ को क्या चेतनवाली देते हैं. प्रेमचंद्र जी ने खरीदारी के बारे में क्या चेतवानी दी है. ಸೊ ಈ 4 ರೀತಿಯ ಪ್ರಶ್ನೆಗಳು ಬರುವಂತಹ ಚಾನ್ಸಸ್ ಇರ್ತದೆ ಮಕ್ಕಳ. ಸೊ ಹೆಚ್ಚಾಗಿ ನಿಮಗೆ ಕೇಳೋವಂಥದ್ದು ಕಾಶ್ಮೀರಿ ಸೇಬ್ ಕಹಾನಿ ಸೆ ಆಪ್ಕೋ ಕ್ಯಾ ಸೀಖ್ ಮಿಲ್ತಿ ಹೈ. ಸೊ ಅದನ್ನು ಕೇಳ್ತಾರೆ. ಅಗರ್ ಖರೀದಾರಿ ಕರ್ತೆ ಸಮಯ ಸಾವಧಾನಿ ನಹಿ ಬರ್ತೆ ತೋ धोखा खाने की संभावना होते हैं. साथ ही बाजार में लोगों के साथ आने वाली धोखेबाजी पर प्रकाश डाला है. साथ ही ವಿಟಮಿನ್ और ಪ್ರೋಟೀನ್ ಕಿ ಬಾರೆ ಮೇ ಜಾನ್ಕಾರಿ ಮಿಲ್ತಿ ಹೈ. ಸೊ ಇದು ಯಾವುದೇ ರೀತಿಯ ಕ್ವಶನ್ಸ್ ಕೇಳಿದ್ರು ಈ ಆನ್ಸರನ್ನು ಬರೆದ್ರೆ ಸಾಕು. ನೆಕ್ಸ್ಟ್ ಸೇಬ್ ಕಿ ಹಾಲತ್ಗೆ ಬಾರೆ ಮೇ ಲಿಖಿಯೆ. ಸೊ ಈ ಪ್ರಶ್ನೆಯನ್ನು ಈ ಪಾಠದಲ್ಲಿ ಕೇಳ್ತಾರೆ ಮಕ್ಕಳ. ಪಹಲಾ ಸೇಬ್ ಸಾಡಾ ಹುವಾ ತಾ, दूसरा सेब आधा साड़ा हुआ था, तीसरा सेब एक तरफ दबकर बिल्कुल पिचक गया था. सो चौथा सेब हो तो बेदगा या मगर उसमें एक ಕಾಲ ಸುರಕ್ತ ಜೈಸೆ ಅಕ್ಸರ್ ಬೈರೆ ಮೇ ಹೋತಾ ಹೈ. ಸೊ ಈ ರೀತಿ ಆ ಸೇಬಿನ ಹಾಲತ್ ಇರ್ತದೆ ಅಂತ ಹೇಳಲಾಗ್ತದೆ. ನೆಕ್ಸ್ಟ್ ಪ್ರೇಮಚಂದ್ರಕ್ಕೆ ಅನುಸಾರ ಸೇಬ್ ಕಾ ಕ್ಯಾ ಮಹತ್ವ ಹೈ. ಸೊ ಅವರ ಪ್ರಕಾರ ಸೇಬ್ ಅಂದರೆ ಅದರ ಏನು ಮಹತ್ವ. ಸೊ ರೋಜ್ ಏಕ್ ಸೇಬ್ ಖಾನೆ ಕಾ ಡಾಕ್ಟರ್ ಕೆ ಪಾಸ್ ಜಾನೆ ಕಿ ಜರೂರತ್ ನಾ रहेगी. ಸೇಬ್ ಕೇವಲ್ ಸ್ವಾದ್ ಕಿ ಚೀಸ್ ನಹಿ ಉಸ್ಮೆ ಗುಣ್ ಬಿ ಹೈ. ಸೊ ಹಾಗಾಗಿ 3 ಪ್ರಶ್ನೆನ ಹೆಚ್ಚಾಗಿ ನಿಮಗೆ 2 ಅಥವಾ 3 ಅಂಕಗಳಿಗೆ ಹೆಚ್ಚಾಗಿ ಕೇಳ್ತಾರೆ. ನೆಕ್ಸ್ಟ್ ಗಿಲ್ಲು. ಸೊ ಇದು ಒಂದು ರೇಖಾಚಿತ್ರ ಆಗಿರ್ತದೆ. ಸೊ ಈ ಪಾಠದಲ್ಲಿ ಬಂದರೆ ಗಿಲ್ಲು महादेवी वर्मा को कैसे चौंकता था. लेखक ध्यान आकर्षित करने के लिए गिल्लू क्या करता था. वर्मा जी को चौंकने के लिए गिल्लू क्या कहा चिप जाता है. ಗಿಲ್ಲು ಕೆ ಕಾರ್ಯಕಲಾಪಕ್ಕೆ ಬಾರೆ ಮೇ ಲಿಖಿಯೆ. ಸೊ ಈ 4 ರೀತಿಯ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ ಕ್ವಶನ್ ಪೇಪರ್ಸ್ದಲ್ಲಿ ನೋಡಿದ್ದೀರಾ ಮಕ್ಕಳ. ಸೊ ಈ ಪ್ರಶ್ನೆಗಳನ್ನು ಈ ಪಾಠದಿಂದ ಕೇಳ್ತಾ ಇರ್ತಾರೆ, ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್. ಸೊ ಅದಕ್ಕೆ ಆನ್ಸರ್ಸ್ ನಿಮಗೆ ಇದಿಷ್ಟನ್ನು ಬರೆದ್ರೆ ಸಾಕು ಮಕ್ಕಳ. ಹಾಗಾಗಿ ನೋಡ್ಕೊಳ್ಳಿ. ಸೊ ಇದನ್ನು 3 ಮಾರ್ಕ್ಸಿಗೆ ನಿಮಗೆ ಅಥವಾ 2 ಮಾರ್ಕ್ಸಿಗೆ ಹೆಚ್ಚಾಗಿ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ 5th क्वेश्चन, लेखिका गिल्लू के प्राण कैसे बचाए. गिल्लू के प्रति महादेवी वर्मा जी के ममता का वर्णन कीजिए. महादेवी वर्मा जी ने गिलहारी के बच्चे की जान कैसे बचाई. गिल्लू के प्रति लेखक अपना प्रेम कैसे ಪ್ರಕಟ್ ಕರ್ತಿ ಹೈ ಬತಾಯಿ. ಸೊ ಈ 4 ರೀತಿಯ ಪ್ರಶ್ನೆಗೆ ಮಕ್ಕಳ. ಸೊ ಇದನ್ನು ನೀವು ಆನ್ಸರನ್ನು ಬರೀಬೇಕಾಗ್ತದೆ. ಇದನ್ನು ಸಮ್ಟೈಮ್ಸ್ 3 ಅಂಕಗಳಿಗೂ ಸಹ ನಿಮಗೆ ಕೇಳ್ತಾರೆ ಮಕ್ಕಳ. ಗಿಲ್ಲು ಕಿ ಪ್ರಾಣ್ ಕೈಸೆ ಬಚಾಯಿ ಇದನ್ನು 3 ಅಂಕಕ್ಕೆ ಕೇಳುವಂಥ ಪ್ರಶ್ನೆಗಳಾಗಿರ್ತದೆ ಮಕ್ಕಳ. ಹಾಗಾಗಿ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತದೆ 2 ಮತ್ತು 3 ಅಂಕಗಳಿಗೆ. ಹಾಗಾಗಿ ಪಾಠ ಭಾಗದಿಂದ ಏನು ಬರ್ತದೋ ಅದನ್ನು ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ಗಿಲ್ಲು ಕಾ ಅಂತಿಮ ದಿನ ಕಾ ವರ್ಣನ್ ಕೀಜಿಯೆ. ಸೊ ಅದರ ಅಂತಿಮ ದಿನ ಹೇಗಿತ್ತು. ಅಥವಾ ಗಿಲ್ಲು ಕೆ ದುಃಖದ ಅಂತಕ್ಕೆ ಬಾರೆ ಮೇ ಲಿಖಿಯೆ. ಸೊ ಅದರ ಅಂತ್ಯದ ದಿನಗಳನ್ನು ನಾವು ಬರಿಬೇಕಾಗ್ತದೆ. ಗಿಲ್ಹಾರಿನೇ ಜೀವನ್ ಕಿ अविदा 2 वर्ष से अधिक नहीं होती. अंत गिल्लू की जीवन यात्रा का अंत आ ही गया. दिन भर उसमें ना कुछ खाया ना वह बाहर गया. ಸೊ ಈ ರೀತಿ ನೀವು ಇದರ ಪಾಯಿಂಟ್ಸನ್ನು ಬರಿತಾ ಹೋಗಿ ಮಕ್ಕಳ. ಸೊ ಸಾಕು. ನೆಕ್ಸ್ಟ್ ಲೇಖಕಿ ಪ್ರತಿ ಗಿಲ್ಲು ಕಿ ಮಮತಾ ಕಾ ವರ್ಣನ್ ಕೀಜಿಯೆ.
ಸೊ ನೋಡಿ, ಇದಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತದೆ. ನಾನಿಲ್ಲಿ ಆನ್ಸರ್ಸ್ನ ಹೇಳ್ತಾ ಹೋಗ್ತಿಲ್ಲ. ಸೊ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದರ PDF ನಿಮಗೆ ಟೆಲಿಗ್ರಾಮ್ ಗ್ರೂಪ್ಗೆ ಸಿಗ್ತದೆ ಮಕ್ಕಳು, ಅಲ್ಲಿ ಹೋಗಿ ಜಾಯ್ನ್ ಆಗಿ. ಸೊ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತದೆ. ನೆಕ್ಸ್ಟ್ ಪಾರ್ಟ್ ಇದರಿಂದ ಬಂದೆ ಮೇರಾ ಬಚ್ಪನ್. ಸೊ ಅದೊಂದು ಆತ್ಮಕಥಾ ಆಗಿರ್ತದೆ. ಸೊ ಅದರಲ್ಲಿ ಯಾವೆಲ್ಲ ಪ್ರಶ್ನೆ 2 ಅಂಕಕ್ಕೆ ಮತ್ತು 3 ಅಂಕಕ್ಕೆ ಬರ್ತದೆ ನೋಡ್ಕೊಳ್ಳೋಣ. ನಮಾಜ್ ಕೆ ಬಾರೆ ಮೇ ಜೈನುಲಾಬ್ದೀನ್ ಕ್ಯಾ ಕಹತೆ थे, ಅಥವಾ ಜೈನುಲಾಬ್ದೀನ್ ನಮಾಜ್ ಕೆ ಪ್ರಸಂಗಿತ್ ಕೆ ಬಾರೆ ಮೇ ಕ್ಯಾ ಕಹತೆ ಹೈ. ಸೊ ಇವೆರಡೂ ಪ್ರಶ್ನೆ ತುಂಬ ಬಾರಿ ಕೇಳ್ತಾರೆ. 2 ಅಂಕಕ್ಕೆ ನಿಮಗೆ ಕೇಳ್ತಾರೆ ಮಕ್ಕಳ. ಸೊ 3 ಅಂಕಕ್ಕೆ ಬಂದರೆ ಜೈನುಲಾಬ್ದೀನ್ ಕಾ ಪರಿಚಯ ದೀಜಿಯೆ. ಸೊ ಇದನ್ನು ನಿಮಗೆ 3 ಅಂಕಕ್ಕೆ ಕೇಳುವ ಸಾಧ್ಯತೆಗಳು ಇರ್ತದೆ ಮಕ್ಕಳ. ನೆಕ್ಸ್ಟ್ ಕಲಾಂ ಜಿ ಕೆ ಜಲಾಲುದ್ದೀನ್ ನೆ ನಹಿ ದುನಿಯಾ ಕೋ ಬೋಧ್ ಕೈಸೆ कराया. जलालुद्दीन कलाम को किन किन विषय के बारे में बताते थे. कलाम के व्यक्तित्व निर्माण के जलालुद्दीन का क्या ಯೋಗದಾನ ಹೈ ಸ್ಪಷ್ಟ कीजिए. ಸೊ ಈ 3 ಕ್ವಶನ್ಸು ಸಹ ಇಂಪಾರ್ಟೆಂಟು. ಸೊ ಈ 3 ಕ್ವಶನ್ಸು ಸಹ ಮೋಸ್ಟ್ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ ಮಕ್ಕಳ. ಸೊ ಅದಕ್ಕೆ ಕಂಪ್ಲೀಟ್ ಆನ್ಸರ್ಸ್ ಇಷ್ಟ ಆಗಿರ್ತದೆ, ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಅಬ್ದುಲ್ ಕಲಾಂ ಕಾ ಬಚ್ಪನ್ ಬಹುತ್ ಹಿ ನಿಶ್ಚಿಂತ ಅವರು ಸದಗಿ ಮೇ ಬೀತಾ ಕೈಸೆ ಅಂತ ಹೇಳಿ ಕೇಳ್ತಾರೆ. ಸೊ ಅದಕ್ಕೂ ಸಹ ಇದಿಷ್ಟು ಆನ್ಸರ್ಸ್ ಇದೆ ಮಕ್ಕಳ. ಸೊ ಇದಿಷ್ಟು ನಿಮಗೆ ಮೇರಾ ಬಚ್ಪನಿಂದ ಕೇಳುವಂಥ ಕ್ವಶನ್ಸ್ಗಳಾಗಿರ್ತದೆ. ನೆಕ್ಸ್ಟ್ ಬಸಂತ್ ಹಿ ಸಚ್ಚಾಯಿ. ಸೊ ಇದು ಒಂದು ಏಕಾಂಕಿ ಆಗಿರ್ತದೆ. ಸೊ ಇದರಲ್ಲಿ ಬರುವಂಥ ಪ್ರಶ್ನೆಗಳು ಯಾವಪ್ಪ ಅಂತ ಹೇಳಿದರೆ, ಬಸಂತ್ಗೆ ಸ್ವಾಭಿಮಾನ್ ಔರ್ ईमानदारी का परिचय कीजिए, ಅಥವಾ बसंत ईमानदार लड़का है कैसे बताए. बसंत के उत्तम गुणों के वर्णन कीजिए. बसंत राजकिशोर से पैसे लेने के क्यों इनाकर करता है. बसंत की सच्चाई एकांकी. स्वाभिमानी बसंत ही ईमानदारी कैसे व्यक्त हुई है. ಸೊ ಇದಿಷ್ಟು ಸಹ ಅದಕ್ಕೆ ಆನ್ಸರ್ ಆಗಿದೆ ಮಕ್ಕಳ. ಸೊ ಹಾಗಾಗಿ ಇದನ್ನಂತೂ ತುಂಬ ಬಾರಿ ಕೇಳ್ತಾರೆ. ಇವೇನೂ ಇಲ್ಲಾದರೂ ಇದಿಷ್ಟನ್ನು ಓದ್ಕೊಳ್ಳಿ. ಬಸಂತ್ ಹೇಗೆ ಇಮಾನ್ದಾರ್ ಲಡ್ಕಾ ಹೈ. ಸೊ ಇದನ್ನು ತುಂಬ ಬಾರಿ ಕೇಳ್ತಾರೆ ಮಕ್ಕಳ. ಸೊ ಹಾಗಾಗಿ ಆ ಕ್ವಶನ್ಸ್ ನೋಡ್ಕೊಳ್ಳಿ. ನೆಕ್ಸ್ಟ್ पंडित राजकिशोर ने मानवीय व्यवहार का परिचय दीजिए, ಅಥವಾ पंडित राजकिशोर का मानवता के सच्चे मूर्ति थे कैसे बताइए. पंडित राजकिशोर के परोपकारी गुण का परिचय दीजिए. मानवता के साकार मूर्ति पंडित राजकिशोर जी की परिचय दीजिए. राजकिशोर की दया गुण और ಸೇವಾ ಭಾವ का ವರ್ಣನ್ ದೀಜಿಯೆ. ಸೊ ಅದಷ್ಟಕ್ಕೂ ನೋಡಿದ ಆನ್ಸರ್. ಇದನ್ನು ನಿಮಗೆ 3 ಮಾರ್ಕ್ಸಿಗೆ ಕೇಳುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಹಾಗಾಗಿ ಇದಿಷ್ಟು ಪಾಯಿಂಟ್ಸನ್ನು ನೀವು ಇದರಲ್ಲಿ ನೋಡ್ಕೋಬೇಕಾಗ್ತದೆ. ಬಸಂತಿ ಹಿಮಾಂದರ್ ಲಡ್ಕಾ ಅದರಲ್ಲಿ. ನೆಕ್ಸ್ಟ್ ಈ ಇಂಟರ್ನೆಟ್ ಕ್ರಾಂತಿ. ಸೊ ಈ ಒಂದು ಪಾಠಕ್ಕೆ ಬಂದರೆ ನಮಗೆ ಈ ಗವರ್ನೆನ್ಸ್ ಕ್ಯಾ ಹೈ, ಈ ಗವರ್ನೆನ್ಸ್ಗೆ ಕ್ಯಾ ಲಾಭ ಹೈ. ನೆಕ್ಸ್ಟ್ ಪಾರದರ್ಶಿ ಪ್ರಶಾಸನ್ ಕೈಸೆ ಸಂಭವ ಹೈ. ಸೊ ಇದನ್ನು ತುಂಬ ಬಾರಿ ಕೇಳ್ತಾರೆ. ನೆಕ್ಸ್ಟ್ 15ನೇ ಕ್ವಶನ್ सोशल नेटवर्किंग साइटों को कारण समाज पर क्या प्रभाव पड़ रहा है, अथवा सोशल नेटवर्किंग एक क्रांतिकारी कोज है, इस कथना का समर्थ कीजिए. ಸೊ ಈ ಕ್ವಶನ್ಸ್ ತುಂಬ ಬಾರಿ ಕೇಳ್ತಾ ಇರ್ತಾರೆ. सोशल नेटवर्किंग एक क्रांतिकारी कोज है, दुनिया भर के लोग को एक जगह पर ला खड़ा कर दिया है. फेसबुक, अर्कुट, ट्विटर, लिंक्डइन आदि इसकी साइट्स है. देश विदेश के लोग के रहना सहना, वेशभूष, खाना पाना के अलव संस्कृति, काला आदि का परिचय होता है. इसका प्रभाव समाज पर पड़ता है. ಸೊ ಇದಿಷ್ಟು ಅದಕ್ಕೆ ಆನ್ಸರನ್ನು ನೋಡ್ಕೊಳ್ಳಿ ಮಕ್ಕಳ. नेक्स्ट इंटरनेट सचमुच एक वरदान है, कैसे स्पष्ट कीजिए. इंटरनेट के कारण संचार व सूचना क्षेत्र में एक नई क्रांति आई है, कैसे स्पष्ट कीजिए. नेक्स्ट समाज की किन किन क्षेत्रों का इंटरनेट का योगदान है. इंटरनेट का बिना संचार व सूचना दोनों ही क्षेत्र ठप पड़ जाते हैं, कैसे स्पष्ट कीजिए. सो ಅದಕ್ಕೂ ಸಹ ಆನ್ಸರ್ಸ್ ಇದೆ ನೋಡಿ. नेक्स्ट वीडियो कॉन्फ्रेंस के बारे में आप क्या जानते हैं. वीडियो कॉन्फ्रेंस के बारे में लिखिए. सो ಇದನ್ನು ಕೇಳ್ತಾರೆ. वीडियो कॉन्फ्रेंस द्वारा एक जगह बैठकर दुनिया के कोई देश को प्रतिनिधियों के साथ 8-10 दूरदर्शन के पर्दे के चर्च कर सकता है. एक ही कमरे के बैठे विभिन्न देशों के रहने वाले लोगों के साथ विचार विनिमय कर सकते हैं. सो ಈ ಕ್ವಶನ್ಸನ್ನು ಹೆಚ್ಚಾಗಿ ಕೇಳ್ತಾರೆ. ನೆಕ್ಸ್ಟ್ ವ್ಯಾಪಾರ और बैंकिंग में इंटरनेट से
कैसे मदद मिलती है, इंटरनेट से क्या क्या मदद मिलती है. ಸೊ ಇದಿಷ್ಟು ಕ್ವಶನ್ಸ್ ನಿಮಗೆ ಇಂಟರ್ನೆಟ್ ಅದರಿಂದ ಕೇಳುವಂಥ ಕ್ವಶನ್ಸ್ಗಳಾಗಿರ್ತದೆ. ನೆಕ್ಸ್ಟ್ ಇಮಾನ್ದಾರ್ ಕೆ ಸಮ್ಮೇಳನ್ ಮೇ. ಸೊ ಇದು ಒಂದು ವ್ಯಂಗ್ಯ ರಚನೆ ಆಗಿರ್ತದೆ. ಸೊ ಇದರಲ್ಲಿ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನು 2 ಮತ್ತು 3 ಅಂಕಗಳಿಗೆ ಕೇಳ್ತಾರೆ ನೋಡ್ಕೊಳ್ಳೋಣ. ಇದರಲ್ಲಿ ईमानदार के सम्मेलन में हरिशंकर परसाई जी को क्यों आमंत्रित किया गया, परसाई जी को सम्मेलन में क्या बुलाया गया है, आयोजक ने परसाई जी को निमंत्रण क्यों दिया. ಸೊ ಇದಿಷ್ಟು ಪ್ರಶ್ನೆಗಳು ಸಹ ಕೇಳ್ತಾರೆ ಮಕ್ಕಳ. ಸೊ ಹಾಗಾಗಿ ಇದನ್ನು ನೋಡ್ಕೊಳ್ಳಿ. नेक्स्ट ईमानदार के सम्मेलन में पाठ के मुख्य अतिथि की बेईमानी कैसे व्यक्त हुई है. सो ಇದು आंसर ನೋಡ್ಕೊಳ್ಳಿ. नेक्स्ट चप्पल की चोरी होने पर ईमानदार डेलीगेट ने क्या सुझाया दिया, अथवा चप्पल को चोरी से बचने के लिए ईमानदार डेलीगेट ने क्या सुझाव दिया. ಸೊ ಈ ಕ್ವಶನ್ಸ್ ಸಹ ನೀವಿಷ್ಟು ಅದರಲ್ಲಿ ನೋಡ್ಕೋಬೇಕಾಗ್ತದೆ. ನೆಕ್ಸ್ಟ್ परसाई जी ने कमर छोड़कर जाने का निर्णय क्या किया. ಸೊ ಇದನ್ನು 2 ಅಂಕಕ್ಕೆ ಕೇಳ್ತಾರೆ ಮಕ್ಕಳ. ಸೊ ಹಾಗಾಗಿ ನಿಮಗೆ ಬಹಳ ಯೂಸ್ಫುಲ್ ಆಗ್ತದೆ, ಇವೆಲ್ಲ ನೋಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ದುನಿಯಾ ಕಿ ಪಹಲಾ ಮಕಾನ. ಸೊ ಈ ಒಂದು ಪಾಠಕ್ಕೆ ಬಂದರೆ लालिम और कीन्स लालीदाम जंगल के और क्यों चल पड़े, मछली ने दोस्तों के प्रश्न का क्या जवाब दिया. ಸೊ ಇವೆರಡು ಕ್ವಶನ್ಸ್ ಮೋಸ್ಟ್ ಇಂಪಾರ್ಟೆಂಟ್. ದುನಿಯಾ ಕಿ ಪಹಲಾ ಮಕಾನ. ಸೊ ಅದು ಆ ಪಾಠದಲ್ಲಿ ಬಂದರೆ. ನೆಕ್ಸ್ಟ್ ರೋಬೋಟ್. ಸೊ ಇದು ಒಂದು ಕಹಾನಿ ಆಗಿರ್ತದೆ. ಈ ಪಾಠದಲ್ಲಿ ಬಂದರೆ सक्सेना परिवार का रोबोनिल क्यों पसंद था, धीरज सक्सेना बुद्धिमान रोबोट क्यों चाहता थे, सक्सेना परिवार के रोबोनिल बहुत ही भाग गया था, कैसे सक्सेना परिवार से रोबोनिल क्या क्या काम करता था. ಸೊ ಇದನ್ನು ನಿಮಗೆ 3 ಮಾರ್ಕ್ಸಿಗೆ ಹೆಚ್ಚಾಗಿ ಕೇಳ್ತಾರೆ ಮಕ್ಕಳು, ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ರೋಬೋನಿಲ್ ಸದರೋಮಾ ಕೆ ಬಾರೆ ಮೇ ಕ್ಯೂ ಚಿಂತಿತ್ತ. ಸೊ ಅದನ್ನು 2 ಅಂಕಕ್ಕೆ ಕೇಳ್ತಾರೆ ಮಕ್ಕಳ ಈ ಕ್ವಶನ್ಸ್. ಹಾಗಾಗಿ ಇದಿಷ್ಟು ನಿಮಗೆ ಆ ಪಾಠದಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಮಹಿಳಾ ಕಿ ಸಾಹಸ್ಕತ. ಸೊ ಇದು ಒಂದು ವ್ಯಕ್ತಿ ಪರಿಚಯವಾಗಿರ್ತದೆ. ಸೊ ಇದರಲ್ಲಿ 3 ಅಂಕಕ್ಕೆ ಕೇಳ್ತಾರೆ ಮಕ್ಕಳ. ಬಿಚೇಂದ್ರಿ ಪಾಲ್ ಕಾ ಬಚ್ಪನ್ ಕೈಸೆ ಬೀತಾ, ಅಥವಾ ಬಿಚೇಂದ್ರಿ ಕೆ ಪರಿವಾರಕ್ಕೆ ಪರಿಚಯ ದೀಜಿಯೆ. ಸೊ ಇದನ್ನು ನಿಮಗೆ 3 ಅಂಕಗಳಿಗೆ ಕೇಳುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ನೆಕ್ಸ್ಟ್ ಇಲ್ಲಿ 2 ಅಂಕಕ್ಕೆ ಬರುವ ಇನ್ನೊಂದು ಪ್ರಶ್ನೆ ಯಾವುದಪ್ಪ ಅಂದರೆ ಇಲ್ಲಿ ಮಹಿಳಾ ಕಿ ಸಾಹಸ್ಕತಾ ಪಾಠ ಸೆ ಕ್ಯಾ ಸೀಖ್ ಮಿಲ್ತಿ ಹೈ, ಮಹಿಳಾ ಕಿ ಸಾಹಸ್ಕತಾ ಪಾಠ ಸೆ ಕ್ಯಾ ಸಂದೇಶ ಮಿಲ್ತಾ ಹೈ. ಸೊ 2 ರೀತಿ ಪ್ರಶ್ನೆ ಕೇಳಿದ್ರೆ ಇದಿಷ್ಟೇ ಆಗಿರ್ತದೆ, ಇನ್ನು 2 ಅಂಕಕ್ಕೆ ಕೇಳ್ತಾರೆ. ನೆಕ್ಸ್ಟ್ ನಿಮಗೆ ಎವರೆಸ್ಟ್ ಕಿ ಚೋಟಿ ಪರ್ ಪಹಚಾಕರ್ ಬಚೇಂದ್ರಿನೇ ಕ್ಯಾ किया ಅದನ್ನು ಕೇಳ್ತಾರೆ. ನೆಕ್ಸ್ಟ್ ದಕ್ಷಿಣ ಶಿಖರ್ ಪರ್ ಚढ़ने समय ಬಿಚೇಂದ್ರಿ ಕೆ ಅನುಭವ ಕಾ ವಿವರಣ ದೀಜಿಯೆ. ಸೊ ಇದನ್ನು 3 ಅಂಕಗಳಿಗೆ ಕೇಳ್ತಾರೆ ಮಕ್ಕಳು, ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗ್ತಿದೆ 3 ಅಂಕಕ್ಕೆ ಯಾವುದು 2 ಅಂಕಕ್ಕೆ ಯಾವ್ದು ಕೇಳ್ತಾರೆ ಅಂತ. ನೆಕ್ಸ್ಟ್ ನಿಮಗೆ ಕರ್ನಾಟಕ ಸಂಪದ, ಇದೊಂದು ನಿಬಂಧ ಆಗಿರ್ತದೆ. ಇದರಲ್ಲಿ ನಿಮಗೆ ಹೆಚ್ಚಾಗಿ ಕೇಳುವಂಥದ್ದು 4 ಅಂಕಕ್ಕೆ ಮಕ್ಕಳ. कर्नाटक का प्रकृति सौंदर्य का वर्णन कीजिए, कर्नाटक का प्रकृति सूक्ष्म नयन मनोहर है कैसे, कर्नाटक की प्रकृति सूक्ष्म का ವರ್ಣನ್ ಕೀಜಿಯೆ. ಸೊ ಇದನ್ನು ನಿಮಗೆ ಹೆಚ್ಚಾಗಿ 3 ಅಥವಾ 3 ಅಂಕಕ್ಕೆ ಹೆಚ್ಚಾಗಿ ಕೇಳ್ತಾರೆ ಮಕ್ಕಳ ಈ ಕ್ವಶನನ್ನು. ಸೊ ಅಥವಾ ನಿಮಗೆ 4 ಅಂಕಕ್ಕೆ ಬರುವಂಥ ಪ್ರಶ್ನೆ ಯಾವುದಪ್ಪ ಅಂದರೆ ಕರ್ನಾಟಕ ಭಾಷಾ ತಥಾ ಸಂಸ್ಕೃತಿ ಕೆ ಲಿಯೆ ಕರ್ನಾಟಕಿ ಸಾಹಿತ್ಯಕಾರಕ್ಕೆ ದೇನಾ ಆಪರ್ ಹೈ. ಇದನ್ನು 4 ಅಂಕಗಳಿಗೆ ಕೇಳ್ತಾರೆ ಈ ಪ್ರಶ್ನೆಯನ್ನು. ಅಥವಾ ಅದು ಬಿಟ್ಟರೆ कर्नाटक की शिल्पकला और वास्तुकला अनौखिक है, स्पष्ट कीजिए, कर्नाटक की शिल्पकला और वास्तुकला के बारे में आप क्या जानते हैं, कर्नाटक का शिल्पकला और वास्तुकला अद्भुत है, ಸುಧಾರಣೆ ಸ್ಪಷ್ಟ ಕಿಜಿಯೆ. ಸೊ ಇದು 4 ಅಂಕಗಳಿಗೆ ಕೇಳುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತವೆ ಮಕ್ಕಳ. ಈ ಪಾಠದಿಂದ ನಿಮಗೆ 4 ಅಂಕ ಕೇಳ್ತಾರೆ, ಇದು 3 ಅಂಕಕ್ಕೆ ಕೇಳ್ತಾರೆ. ಹಾಗಾಗಿ ಇದನ್ನು ಪ್ರಾಕ್ಟೀಸನ್ನು ಮಾಡಿಕೊಳ್ಳೇಬೇಕು, ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಬೆಂಗಳೂರು ಕಿ प्रसिद्ध बहुत संस्थाएं कौन कौन सी है, बेंगलुरु विश्व भर में क्यों प्रसिद्ध है वर्णन कीजिए. ಸೊ ಇದನ್ನು ಕೇಳಿದ್ರೆ 2 ಅಂಕ ಅಥವಾ 3 ಅಂಕಕ್ಕೆ ಕೇಳ್ತಾರೆ ಮಕ್ಕಳು. ಸೊ ಇದನ್ನು ನೋಡ್ಕೊಳ್ಳಿ, ನೀವು ಕರ್ನಾಟಕ ಸಂಪದದಿಂದ ಕಂಪಲ್ಸರಿ 4 ಅಂಕಕ್ಕೊಂದು ಇದ್ದೇ ಇರ್ತದೆ ಕರ್ನಾಟಕ ಶಿಲ್ಪಕಲಾ ಇದ್ರ ಮೇಲೆ. ನೆಕ್ಸ್ಟ್ ಬಾಲಶಕ್ತಿ. ಸೊ ಈ ಒಂದು ಲಘು ನಾಟಕ ಈ ಪಾಠದಲ್ಲಿ ಬರುವಂಥದ್ದು गांव का आदर्श गांव कैसे बनाया जा सकता है, गांव की सफाई के लिए बालक क्या क्या काम करता है, टोली के बच्चे गांव को कैसे सुधारते थे,
ಬಾಲ್ ಶಕ್ತಿ ने कौन कौन सी कार्य करने के लिए निश्चय किया. ಸೊ ಇದು 4 ಪ್ರಶ್ನೆಗಳು ಇಂಪಾರ್ಟೆಂಟ್. ಸೊ ಇದು ಯಾವುದೇ ಕೇಳಿದ್ರು ಮಕ್ಕಳ ಇದಿಷ್ಟೇ ಆನ್ಸರ್ನ ಕೇಳಿ. ಇದು 2 ಅಥವಾ 3 ಈ ಅಂಕಗಳಿಗೆ ನಿಮಗೆ ಕೇಳ್ತಾರೆ. ನೆಕ್ಸ್ಟ್, ಕಲೆಕ್ಟರ್ ಸಾಬ್ ನೆ ಬಚ್ಚೋ ಕಿ ತಾರೀಫ್ ಕೈಸೆ ಕಿ. ಕಲೆಕ್ಟರ್ ಸಾಬ್ ನೆ ಬಚ್ಚೆ ಕಿ ಬಡಾಯಿ ಮೇ ಕ್ಯಾ ಕಹಾ. ಸೊ ಇದನ್ನು ನಿಮಗೆ 2 ಅಂಕಕ್ಕೆ ಅಥವಾ 3 ಅಂಕಕ್ಕೆ ಕೇಳ್ತಾರೆ ಮಕ್ಕಳ. ಅದಷ್ಟನ್ನು ನೀವು ಅದರಲ್ಲಿ ನೋಡ್ಕೋಬೇಕಾಗ್ತದೆ. ಸೊ ಇದಿಷ್ಟು ನಿಮಗೆ ವೆರಿ ಇಂಪಾರ್ಟೆಂಟ್. ಸೊ ಪಾಠಗಳಲ್ಲಿ ಬರುವಂಥದ್ದು ಬಾಲಶಕ್ತಿ ಪಾಠದಿಂದ ಇದಿಷ್ಟು, ಮತ್ತು ಕರ್ನಾಟಕ ಸಂಪದದಿಂದ 4 ಅಂಕಕ್ಕೆ ನಿಮಗೆ ಹೆಚ್ಚಾಗಿ ಕೇಳುವಂಥದ್ದು. ಅದು ಕೇಳಲಿಲ್ಲ ಅಂದರೆ 3 ಅಂಕಕ್ಕೆ ಕೇಳ್ತಾರೆ ಮಕ್ಕಳ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, ಮಹಿಳಾ ಕಿ ಸಾಹಸ್ಕತ, ಇದರಲ್ಲೂ ಸಹ 3 ಅಂಕಕ್ಕೆ ಬಚೇಂದ್ರಿ ಪಾಲ್ ಅವರ ಪರಿವಾರದ ಬಗ್ಗೆ ಅಥವಾ ಅವರ ಬಚಪನ್ ಬಗ್ಗೆ ಅಥವಾ ದಕ್ಷಿಣ ಶಿಖರವನ್ನು ಯಾವ ರೀತಿ ಏರ್ತಾರೆ ಅದರ ಬಗ್ಗೆ ಡೀಟೇಲನ್ನು ಕೇಳ್ತಾರೆ. ನೆಕ್ಸ್ಟ್, ರೋಬೋಟ್ ಪಾಠದಲ್ಲಿ ಕೇಳಿದಾಗ ಸಕ್ಸೇನಾ ಪರಿವಾರಕ್ಕೆ ರೋಬೋನಿಟ್ ಕ್ಯೂ ಪಸಂದ್ ಹೈ. ಸೊ ಅದನ್ನು ಕೇಳುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇರ್ತವೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, ದುನಿಯಾ ಮೇ ಪಹಲಾ ಮಕಾನ. ಸೊ ಅದರಲ್ಲಿ 2 ಅಂಕಕ್ಕೆ ಒಂದು ಪ್ರಶ್ನೆಗಳು ಬರ್ತದೆ ಮಕ್ಕಳ. ಆ ಪಾಠದಲ್ಲಿ 3 ಅಂಕಕ್ಕೆ ಬರಲ್ಲ, 2 ಅಂಕಕ್ಕೆ ಬರ್ತದೆ. ನೆಕ್ಸ್ಟ್, ಇಮಾನ್ದಾರೋಕೆ ಸಮ್ಮೇಳನ, ಇದರಲ್ಲೂ ಸಹ 2 ಅಂಕಕ್ಕೆ ಪ್ರಶ್ನೆಯನ್ನು ಕೇಳ್ತಾರೆ. ಇವನ್ ಇನ್ ದ ಸೋಷಲ್ ನೆಟ್ವರ್ಕಿಂಗ್, ಇಂಟರ್ನೆಟ್ ಕ್ರಾಂತಿ, ಇದರಲ್ಲೂ ಸಹ 2 ಅಂಕಕ್ಕೆ ಅಥವಾ 3 ಅಂಕಕ್ಕೆ ಪ್ರಶ್ನೆಗಳು ಹೆಚ್ಚಾಗಿ ಬರ್ತವೆ ಮಕ್ಕಳ. ಸೊ ಇದು ಮತ್ತು ಬಸಂತ್ ಕಿ ಸಚ್ಚಾಯಿ, ಈ ಪಾಠದಲ್ಲಿ 3 ಅಂಕಕ್ಕೆ ಒಂದು ಫಿಕ್ಸ್ ಅಥವಾ 4 ಅಂಕಕ್ಕೆ, ಇದರಲ್ಲಿ ಅವೆರಡರಲ್ಲಿ ಒಂದು ಕೇಳ್ತಾರೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಮೇರಾ ಬಚ್ಪನಲ್ಲಿ ಸಹ ನಿಮಗೆ 2 ಅಂಕಕ್ಕೆ ಅಂತೂ ಕ್ವಶನ್ನು ಫಿಕ್ಸ್ ಆಗಿದ್ದೇ ಇರ್ತದೆ. ಒಂದು ಕ್ವಶನ್ 3 ಅಂಕಕ್ಕೆ ಬರುವ ಸಾಧ್ಯತೆಗಳಿರ್ತವೆ. ಸೊ ಗಿಲ್ಲು ಇದರಿಂದ 3 ಅಂಕದ ಪ್ರಶ್ನೆ ಅಂತೂ ಫಿಕ್ಸ್, 1 ಅಂಕಕ್ಕೂ ಬರ್ತದೆ. ಹಾಗಾಗಿ ಇದಿಷ್ಟು ನಿಮಗೆ ಪ್ರಾಕ್ಟೀಸ್ ಮಾಡ್ಕೋಬೇಕು ಪಾಠಗಳಿಂದ ಮಕ್ಕಳ. ಸೊ ನೆಕ್ಸ್ಟ್ ನಾನು ನನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಪದ್ಯದಿಂದ ಮತ್ತು ಪೂರಕ ಪಾಠದಿಂದ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.